ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ಲೇಡೀಸ್ಗೆ ಅಂತಲೇ ಶೇರ್ ಮಾಡ್ತಾ ಇದ್ದೀನಿ. ಹೆಣ್ಮಕ್ಳಿಗೆ ಡೈಲಿ ಲೈಫ್ನಲ್ಲಿ ಯೂಸ್ ಆಗುವಂಥ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಬಗ್ಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗಿರುತ್ತೆ. ಓಕೆ, ಈ ಟಿಪ್ಸ್ನ ಒಂದೊಂದಾಗಿ ನೋಡ್ಕೊಂಡು ಹೋಗೋಣ ಬನ್ನಿ. ಹೆಚ್ಚಾಗಿ ಬ್ಲೌಸ್ನಲ್ಲಿ ಕೆಲವೊಂದು ಬಟ್ಟೆನಲ್ಲಿ ಹಿಂದ್ಗಡೆ ಈ ರೀತಿ ಟೈ ಬ್ಯಾಕ್ ಅಂತ ಕೊಟ್ಟಿರ್ತಾರೆ. ಇದನ್ನು ನಾವೇ ಕಟ್ಕೊಳ್ಳೋಕ್ಕಾಗಲ್ಲ, ಬೇರೆಯವರ ಹೆಲ್ಪ್ ತಗೋತೀವಿ. ಅದಕ್ಕೆ ಒಂದು ಟಿಪ್ಸ್ ಹೇಳ್ತೀನಿ ನೋಡಿ. ಫಸ್ಟ್ ಒಂದು ಗಂಟು ಹಾಕೋ ರೀತಿ ಈ ಥರ ಓ ಶೇಪ್ನಲ್ಲಿ ಈ ರೀತಿ ಹಾಕಿ ಇಟ್ಕೋಬೇಕು ನೋಡಿ. ಎರಡು ಕಡೆನೂ ಹಾಕಿ ಇಟ್ಕೊಂಡಾದ್ಮೇಲೆ ಈ ಕಡೆ ಇರುವಂಥ ಆ ಟ್ಯಾಸಲ್ನ ಆಪೋಸಿಟ್ ಕಡೆಗೆ ಹಾಕ್ಕೋಬೇಕು. ಅದೇ ರೀತಿ ಈ ಕಡೆ ಇರುವಂಥ ಈ ಟ್ಯಾಸಲ್ನ ಈ ಆಪೋಸಿಟ್ಗೆ ನಾವು ಸೇರಿಸ್ಕೋಬೇಕು. ಹಾಕಿ ಆದಮೇಲೆ ಇದನ್ನು ಈ ರೀತಿ ಒಂದು ನಾಟ್ ಹಾಕೋ ರೀತಿ ಕ್ಲೋಸ್ ಮಾಡ್ಕೋಬೇಕು ಅಷ್ಟೇ. ಇದು ಅಡ್ಜಸ್ಟಬಲ್, ಓಪನ್ ಮಾಡಿ ಕ್ಲೋಸ್ ಮಾಡ್ಕೋಬಹುದು. ನೀವು ಓಪನ್ ಮಾಡಿಬಿಟ್ಟು ಬಟ್ಟೆನ ಹಾಕೋಬಹುದು. ಆಗ ನೀವೇ ಇದನ್ನು ಈಸಿಯಾಗಿ ಒಂದು ನಾಟ್ ಹಾಕಿ ಕ್ಲೋಸ್ ಮಾಡ್ಕೋಬಹುದು. ಹೆವಿ ಆಗಿರುವಂಥ ಟ್ಯಾಸಲ್ಗೆ ಈ ರೀತಿ ನಾಟ್ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ. ಎಲ್ಲಿಯಾದರೂ ಫಂಕ್ಷನ್ಗೆ ಹೋಗುವಾಗ ನಾವು ಅರ್ಜೆಂಟಲ್ಲಿ ನೈಲ್ ಪಾಲಿಶ್ ಹಾಕೊಂಡು ಕೂತ್ಕೊಂಡಿರ್ತೀವಿ. ಆಗ ಅದು ಬೇಗ ಒಣಗಕ್ಕೆ ಏನು ಮಾಡ್ಕೋಬೇಕಂದ್ರೆ ಒಂದು ಬೌಲ್ ನೀರಿಗೆ ಸ್ವಲ್ಪ ಐಸ್ ಕ್ಯೂಬ್ಸ್ನ ಹಾಕ್ಕೋಬೇಕು. ಅದರಲ್ಲಿ ನಿಮ್ಮ ಕೈನ ಇಟ್ಬಿಟ್ಟು ಒಂದು ಸ್ವಲ್ಪ ಟೈಮಲ್ಲಿ ನೋಡಿ ಅದು ಇನ್ಸ್ಟಂಟ್ ಆಗಿ ಅದು ಬೇಗ ಒಣಗುತ್ತೆ. ನೀವೇ ನೋಡಿ, ಈಗ ಟಚ್ ಮಾಡಿ ನೋಡ್ತೀನಿ, ಫುಲ್ಲಾಗಿ ಡ್ರೈ ಆಗಿದೆ, ಸ್ವಲ್ಪನೂ ಅಂಟ್ತಾ ಇಲ್ಲ. ಹೆಚ್ಚಾಗಿ ಈ ಚೈನಲ್ಲಿ ಈ ಹುಕ್ಕು ಕೊಟ್ಟಿರ್ತಾರೆ ನೋಡಿ. ಕೆಲವೊಂದ್ಸತಿ ಈ ಹುಕ್ಕು ಓಪನ್ ಆಗಿಬಿಟ್ಟು ಚೈನ್ ಹೊರಗಡೆ ಬರುತ್ತೆ. ಅದಕ್ಕೆ ನಾವು ಏನು ಮಾಡ್ಕೋಬೇಕಂದ್ರೆ ಇಯರಿಂಗ್ಸಲ್ಲಿ ಬ್ಯಾಕ್ ಸೈಡ್ ಈ ಥರ ಪ್ಲಾಸ್ಟಿಕ್ ಒಂದು ಬರುತ್ತೆ ನೋಡಿ ಕ್ಲೋಸ್ ಮಾಡೋಕ್ಕೆ ಅಂತ. ಅದನ್ನು ಈ ಹುಕ್ಕಲ್ಲಿ ಹಾಕಿ ಇಟ್ಕೋಬೇಕು ನೋಡಿ. ಆಗ ಚೈನ್ ಸೇಫ್ ಆಗಿರುತ್ತೆ. ನೀವು ಎರಡು ಕಡೆನೂ ಇದೇ ರೀತಿ ಮಾಡ್ಕೋಬೋದು. ಆಗ ಹುಕ್ಕು ಓಪನ್ ಆಗೋದೇ ಇಲ್ಲ. ದಾರ ಅಥವಾ ಲಾಡ ಏನಿದೆ ಅದನ್ನು ಪ್ಯಾಂಟ್ ಒಳಗೆ ಫಾಸ್ಟಾಗಿ ಹಾಕೋಕ್ಕೆ ಒಂದು ಟಿಪ್ಸ್ ಹೇಳ್ತೀನಿ. ಫಸ್ಟ್ ಒಂದು ಪೆನ್ ತಗೊಳ್ಳಿ. ಆ ಪೆನ್ ಕ್ಯಾಪ್ನ ಓಪನ್ ಮಾಡಿಬಿಟ್ಟು ಆ ಕ್ಯಾಪ್ ಒಳಗಡೆ ಈ ದಾರನ ಇಟ್ಕೊಂಡು ಆ ಪೆನ್ ಕ್ಯಾಪ್ನ ಕ್ಲೋಸ್ ಮಾಡಿಬಿಡಿ. ಈಗ ನೋಡಿ, ಈ ಪೆನ್ನ ಆ ಪ್ಯಾಂಟ್ ಒಳಗಡೆ ಹಾಕ್ಕೊಂಡು ಈ ರೀತಿ ಎಳೆದ್ರೆ ಸಾಕು, ಫಾಸ್ಟಾಗಿ ಆ ದಾರನ ಹಾಕೋಬೋದು. ಈ ಮೆಥಡ್ನ ಟ್ರೈ ಮಾಡಿ, ನಿಮಗೆ ತುಂಬಾ ಟೈಮ್ ಸೇವ್ ಆಗುತ್ತೆ. ಫಾಸ್ಟಾಗಿ ನಾವು ಇದನ್ನು ಮಾಡ್ಕೋಬೋದು. ಹೆಚ್ಚಾಗಿ ನಾವು ಹೆವಿ ಇಯರಿಂಗ್ಸ್ ಹಾಕುವಾಗ ಅದು ಒಂಥರ ಜೋತು ಬಿದ್ದಂಗೆ ಇರುತ್ತೆ, ತುಂಬ ಹ್ಯಾಂಗಿಂಗ್ ಥರ ನೋಡೋಕ್ಕೂ ಚೆನ್ನಾಗಿರಲ್ಲ. ಅಷ್ಟೇ ಅಲ್ಲ, ಇದರಿಂದ ನಮ್ಮ ಕಿವಿ ತೂತು ಕೂಡ ತುಂಬಾ ದೊಡ್ಡದಾಗಿಬಿಡುತ್ತೆ. ಅದಕ್ಕೆ ಒಂದು ಟಿಪ್ಸ್ ಹೇಳ್ತೀನಿ ನೋಡಿ. ಫಸ್ಟ್ ಒಂದು ಬ್ಯಾಂಡೇಡ್ ತಗೊಳ್ಳಿ, ವಾಟರ್ ಪ್ರೂಫ್ ಆಗಿರುವಂಥ ಬ್ಯಾಂಡೇಡ್ನ ತಗೊಳ್ಳಿ, ಆಗ ಚೆನ್ನಾಗಿ ವರ್ಕ್ ಆಗುತ್ತೆ. ಅದನ್ನು ಎರಡು ಸೈಡ್ನು ಕಟ್ ಮಾಡ್ಕೋಬೇಕು ನೋಡಿ. ಈ ರೀತಿ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೋಬೇಕು. ಪರ್ಫೆಕ್ಟ್ ಆಗಿರ್ಬೇಕಂತ ಹೇಳಿಲ್ಲ, ಈ ರೀತಿ ಒಂದು ರೌಂಡ್ ಶೇಪ್ ಸ್ಟಿಕ್ಕರ್ ಸಿಕ್ಕರೆ ಚೆನ್ನಾಗಿರುತ್ತೆ. ಇದನ್ನು ನಮ್ಮ ಕಿವಿ ಹಿಂದ್ಗಡೆ ಮತ್ತು ಮುಂದ್ಗಡೆ ಎರಡು ಕಡೆನೂ ನಾವು ಇದನ್ನು ಹಾಕೋಬೇಕು ನೋಡಿ. ನಾನು ಹಾಕಿ ತೋರಿಸ್ತೀನಿ. ಎರಡು ಕಡೆನೂ ಇದನ್ನು ಹಾಕೊಂಡಾದ್ಮೇಲೆ ಈಗ ಇದಕ್ಕೆ ನಾವು ಇಯರಿಂಗ್ಸ್ ಹಾಕೋಬೇಕು. ಈ ರೀತಿ ಮಾಡೋದ್ರಿಂದ ಅದು ನೋಡಿ ಪರ್ಫೆಕ್ಟಾಗಿ ಅದೇ ಆ ಜಾಗದಲ್ಲೇ ಇರುತ್ತೆ. ಅದು ಒಂಥರ ಕೆಳಗಡೆ ಹ್ಯಾಂಗ್ ಆಗಲ್ಲ ನೋಡಿ. ನೋಡೋಕ್ಕೂ ಚೆನ್ನಾಗಿದೆ ಅಲ್ವಾ? ಈ ರೀತಿ ಮಾಡೋದ್ರಿಂದ ನಮ್ಮ ಕಿವಿ ತೂತು ಕೂಡ ದೊಡ್ಡದಾಗಲ್ಲ. ಈ ಬ್ಯಾಂಡೆಡ್ ಬಂದ್ಬಿಟ್ಟು ಸ್ಕಿನ್ ಕಲರ್ ಆಗಿರೋದ್ರಿಂದ ನಾವು ಹಾಕಿರೋದೇ ಗೊತ್ತಾಗಲ್ಲ, ಚೆನ್ನಾಗಿರುತ್ತೆ. ನಿಮಗೆ ಬ್ಯಾಂಡೆಡ್ ಬೇಡ ಅಂದರೆ ಬೇಕಿದ್ರೆ ಒಂದು ಡಬಲ್ ಸೈಡ್ ಟೇಪ್ನ ಒಂದು ಚಿಕ್ಕ ಪೀಸ್ ಕಟ್ ಮಾಡಿಕೊಂಡು ಹಿಂದ್ಗಡೆ ಇಟ್ಕೊಂಡು ಕ್ಲೋಸ್ ಮಾಡ್ಕೋಬೋದು, ಅದೂ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಇದರಲ್ಲಿ ನಿಮಗೆ ಯಾವ ಟಿಪ್ಸ್ ಇಷ್ಟ ಆಯಿತು, ನೀವು ಯಾವುದು ಫಾಲೋ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನೊಂದು ಯೂಸ್ಫುಲ್ ವಿಡಿಯೋದ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.